ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕುಂಭರಾಶಿಯವರ 2025 ಜನವರಿ ತಿಂಗಳ ರಾಶಿ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಕುಂಭರಾಶಿಯವರ ಆರೋಗ್ಯ, ವೈವಾಹಿಕ ಜೀವನ, ಪ್ರೀತಿ ಪ್ರೇಮದ ವಿಚಾರ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ, ಕುಂಭರಾಶಿಯವರ ಜಾಬ್ ಹಾಗೂ ಬಿಸ್ನೆಸ್, ಅದೃಷ್ಟದ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಕುಂಭರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ರಾಶಿಯಲ್ಲಿಯೇ ಶುಕ್ರನ ಜೊತೆ ಇದ್ದಾರೆ. ದ್ವಿತೀಯ ಭಾವದಲ್ಲಿ ರಾಹುಗ್ರಹ, ಚತುರ್ಥದಲ್ಲಿ ಗುರುಗ್ರಹ, 6ನೇ ಭಾವದಲ್ಲಿ ಕುಜಗ್ರಹ, ಅಷ್ಟಮದಲ್ಲಿ ಕೇತು, ಕರ್ಮಸ್ಥಾನದಲ್ಲಿ ಬುಧಗ್ರಹ, ಲಾಭಸ್ಥಾನದಲ್ಲಿ ಸೂರ್ಯಗ್ರಹ ಸ್ಥಿತವಾಗಿದೆ. ಕುಂಭರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಆರೋಗ್ಯ ಹೇಗಿರುತ್ತದೆ ಎಂದು ನೋಡೋಣ. ಜನವರಿ 24ರವರೆಗೂ ನಿಮ್ಮ ಆರೋಗ್ಯ ಬಹಳ ಉತ್ತಮವಾಗಿರುತ್ತದೆ. 24ರ ನಂತರ ಕೋಲ್ಡ್, ಕಫ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಬರಬಹುದು. ಸ್ಕಿನ್ ಅಲರ್ಜಿ, ಸ್ಟಮಕ್ ಇನ್ಫೆಕ್ಷನ್ಗಳು ಉಂಟಾಗುವುದರಿಂದ ಹೆಲ್ದಿ ಫುಡ್ ಹ್ಯಾಬಿಟ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಹೊರಗಡೆ ಆಹಾರವನ್ನು ಸಂಪೂರ್ಣವಾಗಿ ವರ್ಜ್ಯ ಮಾಡುವುದರಿಂದ, ಮನೆಯಲ್ಲಿಯೇ ತಯಾರಿಸಿದ ಆಹಾರ ಸೇವನೆಯಿಂದ ನಿಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಬಹುದು. ಕುಂಭರಾಶಿಯವರ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಜನವರಿ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ. ನಿಮ್ಮ ಪಂಚಮಾಧಿಪತಿ ಬುಧಗ್ರಹ ಜನವರಿ 4ಕ್ಕೆ ಲಾಭಸ್ಥಾನಕ್ಕೆ ಪ್ರವೇಶಿಸಿದಾಗ, ನಿಮ್ಮ ಪಂಚಮಾಧಿಪತಿ ಬುಧಗ್ರಹ ಜನವರಿ 4ರಂದು ಲಾಭಸ್ಥಾನಕ್ಕೆ ಪ್ರವೇಶಿಸಿದಾಗ ಕುಂಭರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಎಕ್ಸಲೆಂಟ್ ಆಗಿರುತ್ತದೆ. ಬಹಳ ಚಟುವಟಿಕೆಯಿಂದ, ಏಕಾಗ್ರತೆಯಿಂದ ಕೂಡಿರುತ್ತೀರಾ. ಜನವರಿ 4ರ ನಂತರ ಹೊಸ ಕೋರ್ಸ್ಗಳಿಗೆ ಜಾಯಿನ್ ಆಗಬಹುದು, ಅಡ್ಮಿಷನ್ ತಗೊಳ್ಬಹುದು. ವಿದ್ಯೆಯ ಕಡೆ ಹೆಚ್ಚು ಏಕಾಗ್ರತೆಯನ್ನು, ಆಸಕ್ತಿಯನ್ನು ವಹಿಸುತ್ತೀರಾ ಕುಂಭರಾಶಿಯವರು ಜನವರಿ ತಿಂಗಳಲ್ಲಿ. ಕುಂಭರಾಶಿಯವರ ಪ್ರೀತಿ ಪ್ರೇಮದ ವಿಚಾರ ಜನವರಿ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ. ಪಂಚಮ ಭಾವದಿಂದ ಪ್ರೀತಿ ಪ್ರೇಮದ ವಿಚಾರವನ್ನು ಹಾಗೂ ಸಂತಾನ ಭಾಗ್ಯದ ವಿಚಾರವನ್ನು ನೋಡಬಹುದು. ನಿಮ್ಮ ಪಂಚಮಾಧಿಪತಿ ಬುಧಗ್ರಹ ಜನವರಿ 4ರಂದು 10ನೇ ಭಾವದಿಂದ ಲಾಭಸ್ಥಾನಕ್ಕೆ ಅಂದರೆ 11ನೇ ಭಾವಕ್ಕೆ ಪ್ರವೇಶಿಸಲಿದ್ದಾರೆ. 11ನೇ ಭಾವ ಅಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುವಂತಹ ಭಾವವಾಗಿರುವುದರಿಂದ ಜನವರಿ 4ರ ನಂತರ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಅನ್ಯೋನ್ಯತೆ, ಬಾಂಧವ್ಯ, ಸುಮಧುರ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತದೆ. ನಿಮ್ಮ ಪ್ರೇಮಿಯ ಜೊತೆ ಅಂಡರ್ಸ್ಟ್ಯಾಂಡಿಂಗ್, ಅನ್ಯೋನ್ಯತೆಯು ಬಹಳ ಚೆನ್ನಾಗಿರುತ್ತದೆ. ಗೋಚಾರದ ಪ್ರಕಾರ ಕುಂಭರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಲವ್ ಮ್ಯಾರೇಜ್ ಆಗುವಂತಹ ಯೋಗನೂ ತೋರಿಸ್ತಾ ಇದೆ. ಆದರೆ ಕುಂಭರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಮದುವೆಯಾಗಿ ಮಗುವಿನ ನಿರೀಕ್ಷೆಯಲ್ಲಿರುವವರಿಗೆ ಸಂತಾನ ಯೋಗನೂ ತೋರಿಸ್ತಾ ಇದೆ. ಕುಂಭರಾಶಿಯವರ ವೈವಾಹಿಕ ಜೀವನ ಜನವರಿ ತಿಂಗಳಲ್ಲಿ ಹೇಗಿರಲಿದೆ ಎಂದು ನೋಡೋಣ. ವೈವಾಹಿಕ ಜೀವನವನ್ನು ಸಪ್ತಮ ಭಾವದಿಂದ ನೋಡಬಹುದು. ನಿಮ್ಮ ಸಪ್ತಮಾಧಿಪತಿ ಸೂರ್ಯಗ್ರಹ ಲಾಭಸ್ಥಾನದಲ್ಲಿ ಸ್ಥಿತವಾಗಿದೆ. ಸೂರ್ಯಗ್ರಹ ಜನವರಿ 14ಕ್ಕೆ ಮಕರ ರಾಶಿಯನ್ನು ಪ್ರವೇಶಿಸಲಿದ್ದಾರೆ. ಸೂರ್ಯ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ನಾವು ಮಕರ ಸಂಕ್ರಾಂತಿಯನ್ನು ಆಚರಿಸುತ್ತೇವೆ. ಸಂಕ್ರಾಂತಿ ಹಬ್ಬದವರೆಗೂ ಕುಂಭರಾಶಿಯವರ ವೈವಾಹಿಕ ಜೀವನದಲ್ಲಿ ಪ್ರೀತಿ, ಅನ್ಯೋನ್ಯತೆ, ಬಾಂಧವ್ಯ ಚೆನ್ನಾಗಿರುತ್ತದೆ. ಆದರೆ ಸಂಕ್ರಾಂತಿ ಹಬ್ಬದ ನಂತರ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು, ವೈಮನಸ್ಸುಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು. ಸಂಕ್ರಾಂತಿ ಹಬ್ಬದ ನಂತರ ಬಹಳ ಸಮಾಧಾನವಾಗಿ ಇರಬೇಕಾಗುತ್ತೆ. ಕುಂಭರಾಶಿಯವರ ಅದೃಷ್ಟ ಜನವರಿ ತಿಂಗಳಲ್ಲಿ ಹೇಗಿರಲಿದೆ ಅಂತ ನೋಡೋಣ. 9ನೇ ಭಾವದಿಂದ ಅದೃಷ್ಟವನ್ನು ನೋಡಬಹುದು. ನಿಮ್ಮ ಭಾಗ್ಯಾಧಿಪತಿ ನಿಮ್ಮ ಮೊದಲನೆಯ ಭಾವದಲ್ಲಿಯೇ ಇರುವುದರಿಂದ, ಮೊದಲನೆಯ ಭಾವ ಅಂದರೆ ಕೇಂದ್ರ ಸ್ಥಾನ ಅಂತ ಕರಿತೀವಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಆದ್ದರಿಂದ ಜನವರಿ ತಿಂಗಳಲ್ಲಿ ಕುಂಭರಾಶಿಯವರ ಅದೃಷ್ಟ ಬಹಳ ಚೆನ್ನಾಗಿರಲಿದೆ. ಶುಭ ಕಾರ್ಯಗಳನ್ನು ಮಾಡಬಹುದು. ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ಆಗುವಂತಹ ಸೂಚನೆಗಳು ತೋರಿಸ್ತಾ ಇದೆ. ಹೊಸ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬಹುದು. ಟ್ರೇಡಿಂಗ್, ಶೇರ್ ಮಾರ್ಕೆಟ್ಗಳಲ್ಲಿ ಹೆಚ್ಚು ಧನಲಾಭವನ್ನು ನೋಡ್ತೀರಾ. ಜನವರಿ ತಿಂಗಳಲ್ಲಿ ಕುಂಭರಾಶಿಯವರ ಅದೃಷ್ಟ ಬಹಳ ಚೆನ್ನಾಗಿದೆ. ಕುಂಭರಾಶಿಯವರ ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ. ನಿಮ್ಮ ದಶಮಾಧಿಪತಿ ಮಂಗಳ ಗ್ರಹ 6ನೇ ಭಾವವಾದಂತಹ ಕಟಕ ರಾಶಿಯಲ್ಲಿ ಸ್ಥಿತವಾಗಿದೆ. ಮಂಗಳ ಗ್ರಹ ಜನವರಿ 21ರಂದು ವಕ್ರಿಯಾಗಿ 5ನೇ ಭಾವಕ್ಕೆ ಸಂಚಾರ ಮಾಡಿದಾಗ ನಿಮ್ಮಲ್ಲಿ ಅನುಮಾನ, ಕನ್ಫ್ಯೂಷನ್ಗಳನ್ನು ಕೊಡುತ್ತದೆ. ನಿಮ್ಮಲ್ಲಿ ಕೋಪ ಹೆಚ್ಚಾಗಿ ಬರುತ್ತದೆ. ಈ ಟೈಮ್ ಪೀರಿಯಡಲ್ಲಿ ಹೆಚ್ಚು ಕೋಪ ಮಾಡ್ಕೊಳ್ತೀರಾ. ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ನಿಮ್ಮ ಬಾಸ್ ಜೊತೆ, ನಿಮ್ಮ ಮೇಲಧಿಕಾರಿಯ ಜೊತೆ, ಸೀನಿಯರ್ಸ್ ಜೊತೆ
ಬಹಳ ಕಿರಿಕಿರಿ ಮಾಡ್ಕೊಳ್ತೀರಾ, ಕೋಪ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ನೀವು ಆರ್ಗ್ಯುಮೆಂಟ್ ಮಾಡುವಂತಹ ಸಾಧ್ಯತೆ ಇದೆ. ನಿಮ್ಮ ಎನರ್ಜಿ ಬಹಳ ಕಡಿಮೆ ಇರುತ್ತದೆ ಈ ಟೈಮ್ ಪೀರಿಯಡಲ್ಲಿ. ಆದ್ದರಿಂದ ಜನವರಿ ತಿಂಗಳಲ್ಲಿ ನಿಮ್ಮ ಕೋವರ್ಕರ್ಸ್ ಜೊತೆ, ನಿಮ್ಮ ಬಾಸ್ ಜೊತೆ, ನಿಮ್ಮ ಸೀನಿಯರ್ಸ್ ಜೊತೆ ಆರ್ಗ್ಯುಮೆಂಟ್ ಮಾಡಲು ಹೋಗಬೇಡಿ. ಜನವರಿ ತಿಂಗಳಲ್ಲಿ ನೀವು ತಾಳ್ಮೆ ಸಮಾಧಾನವಾಗಿ ಇರಬೇಕಾಗುತ್ತೆ. ಆದರೆ ಕುಂಭರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಜಾಬ್ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ನಿಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ಗಳು ಚೆನ್ನಾಗಿರುತ್ತದೆ. ನಿಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ಗಳು ಇಂಪ್ರೂವ್ ಮಾಡ್ಕೋತೀರಾ. ಜನವರಿ 21ರವರೆಗೂ ಕೆಲಸ ಮಾಡಲು ಮನಸ್ಸಿರುವುದಿಲ್ಲ, ಆಲಸ್ಯವನ್ನು ತೋರಿಸ್ತೀರಾ. ಈ ರೀತಿಯ ಪರಿಸ್ಥಿತಿಗಳು ಇರುತ್ತದೆ ಜನವರಿ ತಿಂಗಳಲ್ಲಿ. ಕುಂಭರಾಶಿಯವರ ಬಿಸ್ನೆಸ್ ಜನವರಿ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ. ಜನವರಿ 24ರವರೆಗೂ ಕುಂಭರಾಶಿಯವರ ಬಿಸ್ನೆಸ್ ಅಲ್ಲಿ ಡೈಲಿ ಇನ್ಕಮ್, ಡೈಲಿ ರೊಟೇಷನ್ ಬಹಳ ಚೆನ್ನಾಗಿ ತೋರಿಸ್ತಾ ಇದೆ. ಜನವರಿ ತಿಂಗಳ ನಂತರ ನಿಮ್ಮ ಖರ್ಚುಗಳು ಹೆಚ್ಚಾಗಲಿದೆ. ನಿಮ್ಮ ಮಿಷಿನ್ಗಳು ರಿಪೇರಿಗೆ ಬರುವುದರ ಮೂಲಕ ನಿಮ್ಮ ಲಾಭವೆಲ್ಲ ಖರ್ಚಾಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ಜನವರಿ 24ರವರೆಗೂ ನಿಮಗೆ ಬಿಸ್ನೆಸ್ ಅಲ್ಲಿ ಉತ್ತಮ ಧನಲಾಭವಾಗಲಿದೆ. ಮಂಗಳ ಗ್ರಹ ರೆಟ್ರೋಗ್ರೇಡ್ ಆಗುವುದರಿಂದ ಕುಂಭರಾಶಿಯವರು ಪ್ರತಿದಿನ ಹನುಮಾನ್ ಚಾಲೀಸವನ್ನ ಪಠಿಸಿ ಪಕ್ಷಿಗಳಿಗೆ ಧಾನ್ಯ ಹಾಗೂ ನೀರನ್ನು ಇಡುವುದರಿಂದ ನಿಮಗೆ ಶುಭ ಫಲಗಳು ಸಿಗಲಿವೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.